ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ SNF ಅಂದರೆ ಏನು, ಫ್ಯಾಟ್ ಅಂದರೆ ಏನು, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಅದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇರೆ ಏನಾದರೂ ಅಪ್ಲಿಕೇಶನ್ಸ್ ಇದ್ದಾವ, ಅಂದರೆ ಒಂದು ಚಿಕ್ಕದಾಗಿ ಒಂದು ಚಿಕ್ಕ ಮಾಹಿತಿ ನಮ್ಮ ರೈತ ಮಿತ್ರರಿಗೆ ಇರಬೇಕು. ಡೈರಿ ಮಿತ್ರರಿಗೆ, ಯಾರೆಲ್ಲ ಡೈರಿ ಫಾರ್ಮ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಇದರ ಒಂದು ಮಾಹಿತಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಫ್ಯಾಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಮತ್ತು SNF ಅನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಫ್ಯಾಟ್ ಅಂತಂದರೆ ಕಾಮನ್ನಾಗಿ ಇದು ಕೊಬ್ಬಿನ ಅಂಶ. ಅದು ಗೊತ್ತಿರುತ್ತೆ ಕಾಮನ್ನಾಗಿ. SNF ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಹಂಚ್ಕೋಬೇಕು ನಮ್ಮ ರೈತ ಮಿತ್ರರಿಗೆ. ಯಾಕೆ ಅಂತಂದರೆ ಕೆಲವ್ರಿಗೆ ಗೊತ್ತಿರುತ್ತೆ SNF ಅಂದರೆ ಏನು ಅಂತ, ಇನ್ನು ಕೆಲವರಿಗೆ ಅದ್ರ ಬಗ್ಗೆ ಅರಿವಿಲ್ಲದಿರೋರು ಸಹ ತಿಳ್ಕೋಬೇಕು ಅನ್ನೋ ಉದ್ದೇಶ. ಆ ಉದ್ದೇಶಕ್ಕೋಸ್ಕರ ನಾನು ನಿಮಗೆ SNF ಅಂದ್ರೇನು, ಫ್ಯಾಟ್ ಅಂದ್ರೇನು, ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು, ಅದನ್ನು ಯಾವ ರೀತಿ ಅದನ್ನು ನಾವು ಸಮತೂಗಿಸಿ ನೋಡ್ಬೋದು. ಸ್ಟ್ಯಾಂಡರ್ಡ್ ಅಂದರೆ ಗೌರ್ನಮೆಂಟ್ ಪ್ರಕಾರ ನಮ್ಮ ಒಂದು FSSAI ಇದೆಯಲ್ವ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ, ಅವರು ಯಾವ ಒಂದು ಮಿಲ್ಕನ್ನು, ಎಷ್ಟು ಫ್ಯಾಟ್ ಮತ್ತು ಎಷ್ಟು SNF ಇರುವಂತಹ ಹಾಲನ್ನು ಸ್ಟ್ಯಾಂಡರ್ಡ್ ಮಿಲ್ಕ್ ಅಂತೇಳಿ ರೆಕಮೆಂಡ್ ಮಾಡ್ತಾರೆ. ಅದನ್ನು ಈ ಒಂದು ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಮೇನ್ಲಿ ಫ್ಯಾಟ್ ನಿಮಗೆ ಗೊತ್ತಿದೆ. ಕೊಬ್ಬು, ಫ್ಯಾಟ್ ಅಂದರೆ ಕೊಬ್ಬು. ನಮ್ಮ ಹಾಲಿನಲ್ಲಿ ಎಷ್ಟು ಕೊಬ್ಬಿನ ಅಂಶ ಇದೆ, ಅದನ್ನು ನಿಮಗೆ ಅನಲೈಸರಲ್ಲಿ ಹಾಕಿದಾಗ ಗೊತ್ತಾಗುತ್ತೆ. ಫ್ಯಾಟ್ ಕೊಬ್ಬಿನ ಅಂಶ ಇಷ್ಟಿರುತ್ತೆ, ಸಾಲಿಡ್ ಆಗಿರ್ತಕ್ಕಂಥ ಕೊಬ್ಬಿನ ಅಂಶ. ಹಾಗಾದರೆ SNF ಅಂತ ಅಂದರೆ ಸಾಲಿಡ್ ನಾಟ್ ಫ್ಯಾಟ್ ಅಥವಾ ನಾನ್ ಫ್ಯಾಟ್, ಕೊಬ್ಬು ಅಲ್ಲದೇ ಇರುವಂತಹ ಸಾಲಿಡ್ಸು, ಘನಾಂಶ. ಹಾಲಿನಲ್ಲಿ ಏನು ಘನಾಂಶ ಇರುತ್ತೆ, ಗಟ್ಟಿ ವಸ್ತು ಇರುತ್ತೆ, ಅದನ್ನು ನಾವು SNF ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೀವು ಯಾವ ರೀತಿ ತೆಗಿಬೋದು ಅದನ್ನು SNFನ್ನು ಅಂದರೆ ನಮಗೆ ಅನಲೈಸರಲ್ಲಿ ತೋರಿಸುತ್ತೆ ಇಷ್ಟು ಪರ್ಸೆಂಟು ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ನಾನು ನಮ್ಮ FSSAIನವರು, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದವರು ಎಷ್ಟು ಫ್ಯಾಟು ಮತ್ತು ಎಷ್ಟು SNF ಇರುವಂಥ ಹಾಲನ್ನು ಸ್ಟ್ಯಾಂಡರ್ಡ್ ಮಿಲ್ಕ್ ಅಂದರೆ ಕ್ವಾಲಿಟಿ ಮಿಲ್ಕ್ ಅಂತ ಹೇಳ್ಬಿಟ್ಟು ರೆಕಮೆಂಡ್ ಮಾಡ್ತಾರೆ ಮತ್ತು ಅದನ್ನು ಅಪ್ರೂವ್ ಮಾಡ್ತಾರೆ ಅಂತಂದರೆ ಅವರು ಒಂದು ಇದ್ರ ಪ್ರಕಾರ 4.5 ಫ್ಯಾಟನ್ನು ಮತ್ತು 8.5 SNF ಅನ್ನು ಸ್ಟ್ಯಾಂಡರ್ಡೈಸ್ ಅಂದರೆ ತುಂಬಾ ಉತ್ಕೃಷ್ಟವಾದಂತಹ ಹಾಲು ಅಂತ ಹೇಳ್ಬಿಟ್ಟು ಅದನ್ನು ರೆಕಮೆಂಡ್ ಮಾಡ್ತಾರೆ ಫುಡ್ ಸೇಫ್ಟಿ ಅವರು. ಅದು 4.5 ಫ್ಯಾಟು ಮತ್ತು 8.5 SNF ಇರುವಂತಹ ಮಿಲ್ಕನ್ನು ಅವರು ಆ ರೀತಿಯಾಗಿ ರೆಕಮೆಂಡ್ ಮಾಡ್ತಕ್ಕಂಥದ್ದು. ಹಾಗಾದರೆ 4.5 ಫ್ಯಾಟು ಮತ್ತು 8.5 SNF ಇದೆಯಲ್ವ, ಈ ಒಂದು ಇದನ್ನು ಅಂದರೆ ಹೈ ರೇಂಜ್ಡ್ ಮಿಲ್ಕ್, ತುಂಬಾ ಉತ್ಕೃಷ್ಟವಾಗಿರತಕ್ಕಂಥದ್ದು. ಈ ಫ್ಯಾಟ್ SNFನ್ನು ಮೊದಲು ಕ್ಯಾಲ್ಕುಲೇಟ್ ಮಾಡೋದನ್ನು ನೋಡೋಣ. ಈಗ ಒಂದು ಲೀಟರ್ನಷ್ಟು ಹಾಲನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿ ಈಗ ನಾವು ಹೇಳಿದಂತೆ 4.5 ಫ್ಯಾಟ್ ಇದೆ, 8.5 SNF ಇದೆ. ನಮಗೆ ಬಂದಿರುವಂತಹ ಅನಲೈಸರ್ ರಿಸಲ್ಟಲ್ಲಿ 1 ಲೀಟರಲ್ಲಿ ಅಷ್ಟಿರುತ್ತೆ ಅಂದರೆ 1 kg ಅಂದ್ಕೊಳ್ಳಿ. 1 ಲೀಟ್ರ್ 1 kgಯಲ್ಲಿ 4.5ನಷ್ಟು SNF ಇದೆ. ಇನ್ನು 100%ಗೆ ಒಂದು 100%ನಷ್ಟು ಯೋಚನೆ ಮಾಡೋದಾದರೆ 0.5 ಪ್ಲಸ್ 8.5 ಎಷ್ಟಾಗುತ್ತೆ, 13 ಆಗುತ್ತೆ. 13 13ರಷ್ಟು 13%ನಷ್ಟು ಫ್ಯಾಟು SNF ಇದೆ. ರಿಮೈನಿಂಗ್ 87% ಏನಿದೆ, 87%ನಷ್ಟು ಮಿಕ್ಕಂಥದ್ದು ಅದು ವಾಟರ್ ಕಂಟೆಂಟ್, ನೀರಿನ ಅಂಶ ಮಿಕ್ಕಿರ್ತಕ್ಕಂಥದ್ದು. ಇದರಲ್ಲಿ SNF ಬಂದು 4.5ನಷ್ಟು ಅಂದರೆ 4.5%ನಷ್ಟು ಫ್ಯಾಟ್ ಇದೆ, ಕೊಬ್ಬಿನ ಅಂಶ ಇದೆ ಆ 1 kg ಹಾಲಲ್ಲಿ. ಹಾಗಾದರೆ SNF ಬಂದುಬಿಟ್ಟು 8.5. ಈ SNF ಏನು ಅಂತಂದರೆ ಇಷ್ಟು 1 kg ಅಥವಾ 1 ಲೀಟರ್ ನೀರನ್ನು ನಾವು ಫುಲ್ ಡ್ರೈ ಮಾಡಿದ್ರೆ, ಅಂದರೆ ಒಂದು ಓವೆನ್ಗೆ ಹಾಕ್ಬಿಟ್ಟು ಫುಲ್ಲಾಗಿ ಅದನ್ನು ಕಾಯಿಸ್ಬಿಟ್ರೆ ಅಲ್ಲಿರುವಂತಹ ನೀರಿನ ಅಂಶ ಖಾಲಿ ಆದರೆ ಮತ್ತು ಅದರಲ್ಲಿರುವಂತಹ ಕೊಬ್ಬು ಕರಗಿ ಹೋದರೆ ಉಳಿತಕ್ಕಂತಹ ಘನಾಂಶ, ಘನವಾದ ವಸ್ತು, ಗಟ್ಟಿ ವಸ್ತು ಏನಿರುತ್ತೆ, ಸಾಲಿಡ್ ಆಗಿರ್ತಕ್ಕಂಥದ್ದು, ಅದನ್ನು SNF ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಅಷ್ಟು ಗ್ರಾಮಿನ ರಿಮೈನಿಂಗ್ ಉಳಿದಿರುತ್ತೆ. ಎಷ್ಟು 8.5ನಷ್ಟು ಉಳಿದಿರುತ್ತೆ. ಅಷ್ಟು ನೀರಲ್ಲಿ, ಅಷ್ಟು ಹಾಲಲ್ಲಿ ಆ ನೀರಿನ ಅಂಶವನ್ನು ತೆಗೆದುಹಾಕಿದಾಗ ನಮ್ಗೆ ಉಳಿತಕ್ಕಂಥದ್ದು SNF ಘನ ಪದಾರ್ಥ. ಹಾಲಲ್ಲಿರ್ತಕ್ಕಂಥ ಘನ ಪದಾರ್ಥವನ್ನು SNF ಆಗಿ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಕೆನೆ ರೂಪದಲ್ಲಿ ಗಟ್ಟಿಯಾಗಿ ನಿಲ್ತಕ್ಕಂತಹ ಏನು ಸಾಲಿಡ್ ಐಟಮ್ ಇರುತ್ತೆ, ವಸ್ತು ಇರುತ್ತೆ, ಅದನ್ನೇ ನಾವು SNF ಆಗಿ ಸಾಲಿಡ್ ನಾಟ್ ಫ್ಯಾಟ್ ಆರ್ ನಾನ್ ಫ್ಯಾಟ್ ಎಲ್ಲೇ ಇರ್ತಕ್ಕಂಥ SNF, ಅದೇ ಸಾಲಿಡ್ ನಾನ್ ಫ್ಯಾಟ್ ಆರ್ ನಾಟ್ ಫ್ಯಾಟ್ ಅಲ್ಲದೇ ಇರತಕ್ಕಂತಹ ಘನ ವಸ್ತು ಏನಿದೆ ಅದನ್ನೇ SNF ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ನಾವು ಆ ಒಂದು 8.5 4.5 13ರಷ್ಟು
ಫ್ಯಾಟು ಮತ್ತು ಎಸ್ ಎನ್ ಎಫ್ ಆದರೆ ಮಿಕ್ಕಂತಹ 87ರಷ್ಟು ಏನಿರುತ್ತೆ ಸೊ ಅದೆಲ್ಲೂ ಸಹ ನೀರಿನ ಅಂಶವಾಗಿರುತ್ತೆ. ಸೊ ನೀರಿನ ಅಂಶವನ್ನು ತೆಗೆದಾಗ ಉಳಿತಕ್ಕಂಥದ್ದೇ. ಸೊ ಅಂದರೆ 1 ಲೀಟರ್ಗೆ ಅಷ್ಟು ಸಿಕ್ಕಾಗ, ಒಂದು 100% ಇದ್ದಾಗ ಅಷ್ಟು ಸಿಕ್ಕಾಗ ಅದರಲ್ಲಿ ಆ ಒಂದು ಇದಕ್ಕೆ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಸೊ ನೀರಿಗೆಲ್ಲ ಕ್ಯಾಲ್ಕುಲೇಟ್ ಮಾಡೋದು. ಅದಕ್ಕೆ ಯಾಕೆ ಫ್ಯಾಟು ಮತ್ತು ಎಸ್ ಎನ್ ಎಫ್ಗೆ ಹೆಚ್ಚಾದಂತೆಲ್ಲ ಬೆಲೆ ಜಾಸ್ತಿ ಆಗುತ್ತೆ ಅಂತಂದರೆ ಸೊ ಅದರಲ್ಲಿ ಬೇಕಾಗಿರ್ತಕ್ಕಂಥದ್ದು ಅದೇ ನೀರಲ್ಲಲ್ವ. ಸೊ ಆ ಉದ್ದೇಶಕ್ಕೋಸ್ಕರ ಫ್ಯಾಟು ಎಸ್ ಎನ್ ಎಫನ್ನು ಬೇಸಾಗಿಟ್ಕೊಂಡು ಅಲ್ಲಿಗೆ ರೇಟನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು. ಸೊ ಅದು ನೋಡಬಹುದು. ಸೊ ಹಾಗಾದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ನಮಗೀಗ ಎಸ್ ಎನ್ ಎಫು ಮತ್ತು ಫ್ಯಾಟು ಇದ್ದಾಗ ಸಿ ಎಲ್ ಆರನ್ನು ನಾವು ಯಾವ ರೀತಿ ಕಂಡುಹಿಡಬೇಕು, ಸೊ ಮತ್ತು ಫ್ಯಾಟು ಮತ್ತು ಸಿ ಎಲ್ ಆರ್ ಇದ್ದಾಗ ಎಸ್ ಎನ್ ಎಫನ್ನು ಯಾವ ರೀತಿ ಕಂಡುಹಿಡಬೇಕು. ಸೊ ಇದಕ್ಕೆ ಸುಮಾರು ಅಪ್ಲಿಕೇಶನ್ಸ್ ಇದೆ. ಸೊ ನಾನು ನಿಮಗೆ ಒಂದು ಈ ವಿಡಿಯೋದಲ್ಲಿ ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಸೊ ನಿಮಗೆ ಲೈವಲ್ಲಿ ತೋರಿಸ್ತೀನಿ ಅದನ್ನು ಯಾವ ರೀತಿ ಅಂತ. ಸೊ ಒಂದು ನೋಡ್ತಾ ಇದ್ದೀನಿ. ಸೊ ನೀವು ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರಲ್ಲಿ ಸೊ ಎಸ್ ಎನ್ ಎಫ್ ಡೈರಿ ಕ್ಯಾಲ್ಕುಲೇಟರ್ ಒಂದು ಅಪ್ಲಿಕೇಶನ್ ಒಂದು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಬರುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಓಪನ್ ತೋರಿಸುತ್ತೆ. ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ ನಂತರ ಇದು ಓಪನ್ ಬಂದ ಮೇಲೆ ಓಪನ್ ಮಾಡಿ. ಸೊ ನಮಗೀಗ ಸಿ ಎಲ್ ಆರ್ ಗೊತ್ತಿದೆ, ಫ್ಯಾಟ್ ಗೊತ್ತಿದೆ, ಬಟ್ ಎಸ್ ಎನ್ ಎಫ್ ಗೊತ್ತಿಲ್ಲ. ಸೊ ಅದನ್ನು ಯಾವ ರೀತಿ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಈಗ ಸಿ ಎಲ್ ಆರು ಈಗ ಪ್ರೆಸೆಂಟು ಒಂದು 27 ಸಿ ಎಲ್ ಆರ್ ಇದೆ ಅಂದ್ಕೊಳ್ಳಿ, ಫ್ಯಾಟು ಒಂದು 3.5 ಇದೆ ಅಂತ ಅಂದ್ಕೊಳ್ಳಿ. ಆವಾಗ ನಂತರ ನಮಗೆ ಎಸ್ ಎನ್ ಎಫ್ ಗೊತ್ತಾಗುತ್ತೆ. ಸೊ ನೀವು ಅದನ್ನು ಹಾಕ್ಬಿಟ್ಟು ಓಕೆ ಬಟನ್ ಅಂದರೆ ಓಕೆ ಮಾಡಿದ್ರೆ 7.85ನಷ್ಟು ಎಸ್ ಎನ್ ಎಫ್ ಇರುತ್ತೆ ಆ ಒಂದು ಸಿ ಎಲ್ ಆರ್ ಮತ್ತು ಫ್ಯಾಟ್ಗೆ. ನೆಕ್ಸ್ಟ್ ನಾವು ಸಿ ಎಲ್ ಆರನ್ನು ಫ್ಯಾಟು ಎಸ್ ಎನ್ ಎಫ್ ಎರಡೂ ಗೊತ್ತಿದೆ, ಸಿ ಎಲ್ ಆರನ್ನು ಕಂಡುಹಿಡಬೇಕು ಅಂತ ಅಂದರೆ ಸೊ ನೀವೀಗ ಎಸ್ ಎನ್ ಎಫು 8.5 ಎಸ್ ಎನ್ ಎಫ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನಮಗೆ 3.5 ಫ್ಯಾಟನ್ನು ಕನ್ಸಿಡರ್ ಮಾಡಿದ್ರೆ ಸಿ ಎಲ್ ಆರ್ ಎಷ್ಟಿರ್ಬೋದು ಅಂದರೆ 29.62 ಇದು ಸಿ ಎಲ್ ಆರ್ ಇರುತ್ತೆ, ಆಲ್ರೆಡಿ ಅಷ್ಟು ಇರುತ್ತೆ. ಸೊ ಇವೆರಡನ್ನು ಯಾವುದಾದ್ರೂ ಎರಡಿದ್ದರೆ ಸೊ ಮೂರನೇದನ್ನು ನಾವು ಆಟೋಮೆಟಿಕ್ಕಾಗಿ ಈ ಅಪ್ಲಿಕೇಶನ್ಸ್ ಮುಖಾಂತರ ಸೊ ಕಂಡುಹಿಡ್ಕೋಬೋದು. ಸೊ ನಿಮ್ಗೇನಾದರೂ ಇದು ಯೂಸ್ ಆದರೆ ಸೊ ನೀವು ಬಳಕೆ ಮಾಡ್ಕೋಬೋದು. ಸೊ ನಾವು ಮ್ಯಾಕ್ಸಿಮಮ್ ಕೆಲವ್ರಿಗೆ ಯೂಸ್ ಇರುತ್ತೆ, ಕೆಲವ್ರಿಗೆ ಯೂಸ್ ಇರಲ್ಲ ಅಂತ ನಾನು ಅಂದ್ಕೋತೀನಿ. ಸೊ ಈಗ 4 ನಮ್ಮದು ಸ್ಟ್ಯಾಂಡರ್ಡ್ ಏನಿದೆ ಸೊ 8.5 ಎಸ್ ಎನ್ ಎಫು ಮತ್ತು 4.5 ಫ್ಯಾಟು ಸೊ ಇದ್ದರೆ ಸಿ ಎಲ್ ಆರ್ 28.7 ನೀವು ಸ್ಟ್ಯಾಂಡರ್ಡ್ ಮಿಲ್ಕ್ ಫ್ಯಾಟು ಮತ್ತು ಎಸ್ ಎನ್ ಎಫನ್ನು ಸೊ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಅವಶ್ಯಕತೆ ಇರತಕ್ಕಂಥವ್ರು, ಸೊ ಅವಶ್ಯಕತೆ ಇಲ್ಲದವರು ಏನು ತೊಂದರೆ ಇಲ್ಲ. ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಅಂತ. ಸೊ ಖಂಡಿತ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದಾರೆ ಸೊ ಅವರು ವಿಡಿಯೋನ ನೋಡೋದ್ರ ಮುಖಾಂತರ ಹಾಗೆಯೇ ಇವಾಗ ಪಕ್ಕದಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ. ಸೊ ನಾವು ಮಾಡುವ ಎಲ್ಲ ವಿಡಿಯೋಗಳನ್ನು ನೀವು ಖಂಡಿತ ಸೊ ನೋಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಅಶೋಕ್. ಸೊ ಸಪೋರ್ಟ್ ಮಾಡ್ತೀರಂತ ಭಾವಿಸ್ತಾ ಸೊ ನಿಮ್ಮ ಒಂದು ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರೋವರೆಗೂ ಸೊ ನಾವು ಹೆಚ್ಚು ವಿಡಿಯೋಗಳು ನಿಮಗೋಸ್ಕರ ನಾನು ಅಂದಿಸ್ತಾ ಇರ್ತೀನಿ. ಸೊ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.